ನಮ್ಮ ಮಂಡ್ಯದ ಹಳ್ಳಿ ಹುಡುಗ ಅಪ್ಪ ಇಷ್ಟು ದೊಡ್ಡ ನಗರದಲ್ಲಿ ಇಷ್ಟು ದೊಡ್ಡ ಆಫೀಸ್ ಸೆಟಪ್ ಮಾಡಿದ್ದಾರೆ. ಇಷ್ಟು ಚಾನಲ್ ಇದ್ದಾವೆ ಅಂತ ಹೇಳಿ ಒಂದಲ್ಲ ಎರಡಲ್ಲ 25 ಚಾನಲ್ಗಳಿದೆ. ಪ್ರತಿಯೊಂದು ಸೆಗ್ಮೆಂಟಿಗೂ ಕೂಡ ಒಂದೊಂದು ಚಾನಲ್ ಮಾಡಿದ್ದಾರೆ. ಎಲ್ಲಿ ಸರ್ ನಿಮ್ಮ ಪ್ಲೇ ಬಟನ್ಸ್ ಎಲ್ಲ ಇಲ್ಲೇ ಇದೆಯಲ್ಲ? ಎಸ್, ನಾನು ನೋಡಿದ್ನಲ್ಲ. ಇದೊಂದು ತಗೋಬೇಕು ಅಂತ ಹೇಳಿ ನಾವು ಎಷ್ಟು ಸ್ಟ್ರಗ್ಲಿಂಗ್ ಮಾಡಿರ್ತೀವಿ. ಇವ್ರದ್ದು 1 2 3 4 5 ಇಲ್ಲ. ನಮ್ಗೀಗಲೂ ಏನು ಸಮಾಧಾನ ಇಲ್ಲ. ಆಕಾಶದಷ್ಟು ಆಸೆಗಳಲ್ಲ, ಹಾಗಾಗಿ ಸಮುದ್ರದಷ್ಟು ಸವಾಲುಗಳನ್ನ ಸ್ವೀಕಾರ ಮಾಡಿ ಫೇಸ್ ಮಾಡ್ತಿದ್ವಿ. ಲೈಕ್ ಮೀಡಿಯಾದಲ್ಲಿ ರಾಜಕಾರಣಿಗಳ ಮೀರಿಸೋ ರಾಜಕಾರಣ ಇದೆ. ಕ್ರಿಯೇಟಿವ್ ಮೈಂಡ್ಸೆಟ್ ಹೆಂಗೆ ಅಂತ ಹೇಳಿ ಸ್ವಲ್ಪ ಜಾಗ ಸಿಕ್ಕಿರ್ ಸಾಕು, ಎಲ್ಲಾದರೂ ಒಂದು ಇಂಟರ್ವ್ಯೂಗೆ ಸೆಟಪ್ ಮಾಡೋಣ ಅಂತ ಹೇಳಿ. ನನ್ನ ಕೈಲಿ ಏನೂ ಆಗಲ್ಲ ಅಂದರೆ ಕೆಲಸ ಮಾಡಬೇಕಂತೆ, ನಂತರ ಶಕ್ತಿ ಇರೋ ಒಂದಷ್ಟು ಜನ ಕೆಲಸ ಕೊಡಬೇಕಂತೆ. ಈ ಕರ್ನಾಟಕ ಟಿವಿನ ಶುರು ಮಾಡಿ ನಡೆಸ್ಕೊಂಡು ಎಂತಕ್ಕೆ ಬಂದಿರದೆ ಒಂದಷ್ಟು ಜನ ಕೆಲಸ ಕೊಡಬೇಕು ಅಂತ, ಪತ್ರಕರ್ತರಾಗಿ ಉಳಿಬೇಕು ಅಂತ. 15 ಮಾನಿಟೈಸ್ ಇದೆ, ಓವರಾಲ್ 30 ಚಾನಲ್, 30 ಮೇಲಿದೆ. ಹಳ್ಳಿ ಅವನು. ನಾನು ದನ ಹಸ ಮೇಯಿಸ್ಕೊಂಡು ರೇಷ್ಮೆ ಸಾಕಿ ಕಬ್ಬು ಬೆಳೆದು ಊರಿಂದ ಇಲ್ಲಿಗೆ ಬಂದವನು. ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಈ ನಾಗಮಂಗಲ KR ಪೇಟೆ ನೀರಾವರಿ ತುಂಬ ಕಡಿಮೆ. ನಮ್ಮ ನಾಗಮಂಗ್ಲದವ್ರೆಲ್ಲ ಬೆಂಗಳೂರು ಶ್ರೀನಗರ ಈ ಕಡೆಗೆ, KR ಪೇಟೆಲ್ಲೂ ಸ್ವಲ್ಪ ಮುಂಬೈ ಈ ಕಡೆಗೆ ಹೋದರು. ನಾವು ಉಳಿದಂಥ 5 ತಾಲೂಕು ಜನ ನಾವು ಕಾವೇರಿ ನೀರನ್ನ ನಂಬ್ಕೊಂಡು ನೆಚ್ಕೊಂಡು ಬೆಳೆ ಬೆಳೆದು ಬದುಕ್ತವ್ರು ನಾವೆಲ್ಲ. ನನ್ನಲ್ಲಿ ಹೋರಾಟದ ಕಿಚ್ಚು, ಈ ಧೈರ್ಯ, ಈ ವ್ಯವಸ್ಥೆ ಎಲ್ಲವನ್ನೂ ಇದು ಮಾಡಿದವರು ನಮ್ಮ ಕೋಣಸಲೆ ನರಸರಾಜಣ್ಣ. ಈಗ ಡಿಜಿಟಲ್ ಮಾಧ್ಯಮ ನಂದಿನಿ ಅವರು, ಆಕರ್ಷ್ ಅವರು, 2 ಪಿಲ್ಲರ್ಸ್ ಸ್ಟ್ರಾಂಗ್ ಲೈಫ್ ಟೈಮ್. ಏನು ನಿಮ್ಮಿಬ್ಬರ ಮೇಲೆ ನಡೆಯುವಂಥದ್ದು ಇದು. ನಮ್ಮದು ಕರ್ನಾಟಕ TV ಅನ್ನೋದು ಇದು ಸಣ್ಣ ಟೀಮ್ ವರ್ಕ್. ಇವತ್ತಿಲ್ಲಿವರೆಗೆ ಒಂದು 13,80,000 ಕರ್ನಾಟಕ TV ಇದೆ. ಆ್ಯಂಡ್ ಲಯನ್ TV ಅಂತ ಕೂಡ 13 ಲಕ್ಷ ನಮ್ಮದಿದೆ. ಆ್ಯಂಡ್ ಕರ್ನಾಟಕ TV ಬ್ಯಾಂಗ್ಳೂರ್ ಅಂತ 7.5 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ KTV ಇಂಡಿಯಾ ಅಂತ ಇಂಗ್ಲೀಷ್ ಚಾನಲ್ ಇದೆ, ಹಿಂದಿ ಇದೆ. ಸೊ ಹಿಂಗೆ ಸ್ನೇಹಿತರೆ, ನಾನಿವತ್ತು ಸದಾಶಿವನಗರ ಹಾಟ್ಸ್ಪಾಟಲ್ಲಿ ಇದ್ದೀನಿ. ನನ್ನ ಹಿಂದೆ ಪ್ಯಾಲೇಸ್ ಗ್ರೌಂಡ್ ಇದೆ, ಅದ್ರ ಹಿಂದೆ ಒಂದು ಆಫೀಸ್ ಟೂರ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ್ದು ಆಫೀಸ್? ಹಾಗಾದರೆ ನನ್ನಿನ ಯಾರ ಕಥೆನ ಹೇಳೋದಕ್ಕೆ ಬಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀರಾ? ನಾನಿವತ್ತು ಬಂದಿರೋದು ಕರ್ನಾಟಕ TVಗೆ. ಹೌದು, ಕರ್ನಾಟಕ TV ಕಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ, ಶಿವು ಬೆಸಗರಡಿ ಅಂತ ಹೇಳಿ. ಮಂಡ್ಯದ ಹಳ್ಳಿ ಹುಡುಗ ಇಷ್ಟು ದೊಡ್ಡ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಹಾಟ್ಸ್ಪಾಟಲ್ಲಿ ದೊಡ್ಡ ಆಫೀಸ್ ಕಟ್ಟಿದೆ ಹೇಗೆ ಅನ್ನೋ ಕಥೆನ ಅವ್ರ ಹತ್ರನೇ ಕೇಳಿದ್ರೆ ಹೇಗಿರುತ್ತೆ ಅಲ್ವಾ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 25 ಚಾನಲ್ ಇದೆ. ಅದ್ರ ಜೊತೆಗೆ ಪ್ಲೇ ಬಟನ್ಗೆ ಇವರ ಲೆಕ್ಕನೇ ಇಲ್ಲ. ಬನ್ನಿ ಹೋಗೋಣ. ಇವತ್ತು ಕರ್ನಾಟಕ TV ಒಂದು ರೀತಿ ಕಂಪ್ಲೀಟಾಗಿ ಟೂರ್ ಮಾಡ್ತಾ ಇದ್ದೀನಿ. ಇವರೇ ನೋಡಿ, ಶಿವು ಬೆಸಗರಳ್ಳಿ. ನಮ್ಮ ಮಂಡ್ಯದ ಹಳ್ಳಿ ಹುಡುಗ ಅಪ್ಪ ಇಷ್ಟು ದೊಡ್ಡ ನಗರದಲ್ಲಿ ಇಷ್ಟು ದೊಡ್ಡ ಆಫೀಸ್ ಸೆಟಪ್ ಮಾಡಿದ್ದಾರೆ. ಯೂಟ್ಯೂಬಲ್ಲೂ ಕೂಡ ಡಿಜಿಟಲಲ್ಲೂ ಕೂಡ 24/7 ನ್ಯೂಸ್ನ ರನ್ ಮಾಡ್ಬೋದು ಅಂತ ಇವರು ನೋಡಿ ಕಲಿಬೇಕು. ಯಾರೆಲ್ಲ ಒಂದು ಚಾನಲ್ ಕಟ್ಟಬೇಕು, ಅದರಲ್ಲೂ ಕೂಡ ಯೂಟ್ಯೂಬಲ್ಲಿ ಬೂಮ್ ಆಗಬೇಕು, ಡಿಜಿಟಲಲ್ಲಿ ಬೂಮ್ ಆಗಬೇಕು ಅಂದ್ಕೊಂಡಿರ್ತಾ ಅವರಿಗೆ ಇವರ ಕತೆ ಇನ್ಸ್ಪಿರೇಷನ್ ಆಗುತ್ತೆ. ಬನ್ನಿ, ಎಲ್ರಿಗೂ ಕೂಡ ಕರ್ನಾಟಕ TVಗೆ ಸ್ವಾಗತ, ಸುಸ್ವಾಗತ. ತುಂಬ ಜನಕ್ಕೆ ಚಾನಲ್ ಕಟ್ಟಬೇಕಂತ ಕನಸಿರುತ್ತೆ, ಅದ್ರ ಹಿಂದಿನ ಶ್ರಮ ಹೇಗಿರುತ್ತೆ ಅಂತ ಹೇಳಿ ಕಟ್ತವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಯಾರೆಲ್ಲ ಮುಂದೆ ಯೂಟ್ಯೂಬ್ ಮಾಡಬೇಕು, ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಸ್ಟಾರ್ ಆಗಬೇಕು, ಅದರಲ್ಲೂ ಕೂಡ 24/7 ಒಂದು ಸುದ್ದಿವಾಹಿನಿನ ನಡೆಸಬೇಕಂತ ಇರ್ತಿರಲ್ಲ, ಅವರಿಗೆ ನಮ್ಮ ಶಿವು ಸರ್ ಕತೆ ಸ್ಫೂರ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಮಂಡ್ಯದಂಥ ಹಳ್ಳಿಯಿಂದಂತ ಬಂದಂಥ ಹುಡುಗ ಬೆಂಗಳೂರಂಥ ರಾಜಧಾನಿಯಲ್ಲಿ ಇಷ್ಟು ದೊಡ್ಡ ಆಫೀಸ್ ಕಟ್ಟೋದ್ರಿಂದ ಶ್ರಮ ಎಷ್ಟಿರುತ್ತೆ ನೀವೇ ಹೇಳಿ. ನಾವೊಂದು ಯೂಟ್ಯೂಬ್ ಚಾನಲ್ ನಡೆಸ್ಬೇಕಾದ್ರೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ ಹೇಳಿದರೆ, ಅಂಥದ್ರಲ್ಲಿ 24/7 ರಾಜಕೀಯಕ್ಕೆ ಇವರು ಹೆಸರುವಾಸಿ. ರಾಜಕೀಯ ಸುದ್ದಿಗಳನ್ನ ಬಿತ್ತರಿಸಿರೋದ್ರಲ್ಲಿ ಇವರು ಫೇಮಸ್. ಅದರಲ್ಲೂ ಕೂಡ ರಾಜಕೀಯ ಸುದ್ದಿಗಳನ್ನ ವಿಮರ್ಶೆ ಮಾಡೋದ್ರಲ್ಲಿ ಇವರಂತೂ ಫೇಮಸ್ ಅಂದರೆ ಫೇಮಸ್. ಅಷ್ಟು ಇವರ ರಾಜಕೀಯ ಸುದ್ದಿಗಳು, ರಾಜಕೀಯ ಸಂದರ್ಶನಗಳನ್ನ ರಾಜಕೀಯ ವ್ಯಕ್ತಿಗಳು ಕೂತು ನೋಡಿ ಕಮೆಂಟ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲೊಂದು ಟ್ಯಾಗ್ಲೈನ್ ನೋಡಿ ಅವ್ರದ್ದು, ಇದು ಕನ್ನಡಿಗರ ಧ್ವನಿ ಅಂತ ಕೊಟ್ಟಿದ್ದಾರೆ. ಹೇಗಿದೆ ಆಫೀಸು ಬನ್ನಿ ತೋರಿಸ್ತೀನಿ. ಇವತ್ತು ನಾನು ಅಂದ್ಕೊಂಡಿರ್ತೀನಿ ಅವ್ರು ಚೇಂಬರಲ್ಲಿ ಕೂತಿರಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಒಂದು ಗಾದೆ ಮಾತಿದೆಯಲ್ಲ, ಅವ್ರ ಬಗ್ಗೆ ತುಂಬ ನಾನು ಕೇಳಿದ್ದೀನಿ. ಅವ್ರು ಯಾವಾಗಲೂ ಕೂಡ ಸ್ಕ್ರ್ಯಾಚಿಂದ ಬಂದವರು, ಹಾಗೆ ಬೆಳೆದಿದ್ದಾರೆ, ಹೀಗೆ ಬೆಳೆದಿದ್ದಾರೆ ಅಂತೆಲ್ಲ ತುಂಬ ಕಥೆಗಳನ್ನ ಹೇಳ್ತಿರ್ತಾರೆ. ಅವ್ರು ಯಾವತ್ತೂ ಸುಮ್ಮನೆ ಕೂರಲ್ಲ, ಕೆಲಸದವ್ರ ಜೊತೆ ಅವರು ಕೆಲಸದವರಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ. ನೋಡಬೇಕು ಇವಾಗ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಏನಾದ್ರು ಕ್ಯಾಬಿನಲ್ಲಿ ಕೂತಿದ್ದಾರಾ ಅಂತ ಹೇಳಿ. ಬನ್ನಿ. ಎಸ್, ಇದೇ ನೋಡಿ ಕರ್ನಾಟಕ TV. ಇವರು ನಮ್ಮ ಜರ್ನಲಿಸ್ಟ್, ಸಿನಿಮಾ ಜರ್ನಲಿಸ್ಟ್ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ಕಾರ. ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ, ಕನ್ನಡಪ್ರಭದಲ್ಲಿ. ಭರ್ಮಸಾಗರ್ ಅಂತಲೇ ಫೇಮಸ್ಸು, ವಿಜಯ್ ಭರ್ಮಸಾಗರ್ ಅಂತ. ಇವಾಗ ಇದರಲ್ಲಿ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವ್ರನ್ನಂತೂ ಬೀಟ್ ಮಾಡೋಕ್ಕಾಗಲ್ಲ. ನೈಸ್ ಸರ್, ನಿಮ್ಮನೆಯಲ್ಲಿ ಮೀಟ್ ಮಾಡಿದ್ದು. ಎಸ್, ಬನ್ನಿ. ನಾನು ಹೇಳಿದ್ನಲ್ಲ ಆಲ್ರೆಡಿ,
ಎಷ್ಟು ಚಾನಲ್ ಇದ್ದಾವೆ ಅಂತ ಹೇಳಿ, ಒಂದಲ್ಲ ಎರಡಲ್ಲ 25 ಚಾನಲ್ಗಳಿದೆ. ಪ್ರತಿಯೊಂದು ಸೆಗ್ಮೆಂಟಿಗೂ ಕೂಡ ಒಂದೊಂದು ಚಾನಲ್ ಮಾಡಿದ್ದಾರೆ. ಅದರಲ್ಲಿ ಸಂಸ್ಕೃತಿ, ಇತಿಹಾಸ, ಕಲೆ ಮತ್ತು ರಾಜಕೀಯ, ಬೇರೆ ಬೇರೆ ರೀತಿಯಾಗಿ ಕನ್ನಡ, ತೆಲುಗು, ತಮಿಳ್, ಕಿಡ್ಸಿಗೆ ಬೇರೆ, ಧರ್ಮಕ್ಕೆ ಬೇರೆ. ಅಬ್ಬಬ್ಬಾ, ಒಂದ ಎರಡ, ಎಲ್ಲಿದ್ದಾರೆ ಶಿವು ಸರ್? ನಾನು ಹೇಳಿದೆ ಅವ್ರ ಕ್ಯಾಬಿನಲ್ಲಿ ಕೂತಿರಲ್ಲ, ಎಲ್ಲೋ ಒಂದು ಕಡೆ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಹೇಳಿ. ನೋಡಿ ನೋಡಿ, ನಾವು ಭಾಳ ಸೀರಿಯಸ್ ಆಗಿರೋ ಟೈಮ್ ಬಂದ್ಬಿಟ್ಟು ನೀವೀಗ ಮಾತಾಡ್ಸೋದಿರಿ. ಹಾಯ್ ಮೇಡಮ್, ಏನು ಸಮಾಚಾರ? ಸಮಾಚಾರ ನಿಮ್ಮನ್ನೇ ಹುಡ್ಕೊಂಡ್ಬಂದೆ ಸರ್. ನೋಡಿದ್ರಾ, ಕ್ಯಾಬಿನಲ್ಲಿ ಕೂತ್ಕೊಂಡ್ರೆ ಕೆಲಸ ಆಗಲ್ಲ, ಇಲ್ಲೇ ಹುಡುಗರ ಜೊತೆ ಬಂದು ಕೆಲಸ ಮಾಡಿದ್ರೆ ಕೆಲಸ ಆಗಬೇಕು ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಮೊನ್ನೆ ಈವೆಂಟ್ ಇವೆಲ್ಲ ಕಾರಣಕ್ಕೆ ಅಲ್ಲೇ ಬ್ಯುಸಿಯಾಗಿ ಕೂರ್ತಿದ್ವಿ. ಈಗ ಒಂದು 24ನೇ ತಾರೀಕಿಂದ ಇಲ್ಲಿ ಕೂರಕ್ಕೆ ಶುರುವಾಗಿದೆ ವರ್ಕ್ಗೆ. ಓಕೆ, ಬನ್ನಿ ಬನ್ನಿ. ಕೆಲಸಗಾರರ ಜೊತೆ ಕೆಲಸ ತೆಗಿಯೋದು ಹೇಗೆ ಅಂತ ಹೇಳಿ ಶಿವ್ ಸರ್ನ ನೋಡಿ ಕಲ್ತ್ಕೊಬೇಕು. ಬಹುತೇಕ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಇಂಡಸ್ಟ್ರೀಸ್ ಅದೊಂದು ಹೋಗ್ತಿರುತ್ತೆ. ಯಾವಾಗ ಈ ಜರ್ನಲಿಸಮ್ ಒಂದಷ್ಟು ಇಂಡಸ್ಟ್ರಿಗೆ ಸೀನಿಯರ್ಗಳ ಜೊತೆಲಿದ್ರೆ ಜೂನಿಯರ್ಗೆ ಅನುಕೂಲ, ಇಲ್ಲ ಅದು ಹಂಗೆ ಆಚೆ ಈಚೆ ಹೋಗ್ತಿರುತ್ತೆ. ಯಾಕಂದರೆ ಜವಾಬ್ದಾರಿ ನಾವೇ, ಹೊಣೆಗಾರಿಕೆ ನಾವೇ ಆಗಿರ್ತೀವಲ್ಲ, ಆ ಕಾರಣಕ್ಕೆ ಇವೆಲ್ಲ ಪಾರ್ಟ್ ಆಫ್ ಇದು ವರ್ಕ್ ಮಾಡಲೇಬೇಕು. ಆಫೀಸ್ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದೀರಾ. ಇಷ್ಟು ದೊಡ್ಡ ಆಫೀಸ್, ಎಷ್ಟು ಜನ ಎಂಪ್ಲಾಯ್ ವರ್ಕ್ ಮಾಡ್ತಾರೆ? ಈಗ ನಮ್ಮ ಡಿಸ್ಟಿಕ್ ರಿಪೋರ್ಟರ್ಸ್ ಮತ್ತು ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಸಪ್ರೇಟ್ ಮಾಡಲ್ಲಿ ಒಬ್ಬರು ರೇಟ್ ಮಾಡಿದ್ವಿ, ಹೇಮಂತ್ ಅಂತ. ಸೊ ಅವರು ಇಲ್ಲೆಲ್ಲ ಸೇರಿಕೊಂಡ್ರೆ ಆಲ್ ಡಿಪಾರ್ಟ್ಮೆಂಟ್ ನಮಗೆ ಒಂದು 35 ಹತ್ರ ಬರ್ತಾರೆ. ಈಗ 35 ಜನ ಬರ್ತಾರೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? 24/7 ನ್ಯೂಸ್? ಇಲ್ಲ, ಅಂದರೆ ನಾವೀಗ ಲೈಕ್ TV9 ಪಬ್ಲಿಕ್ ಬೇರೆ ಬೇರೆ ಚಾನಲ್ಸ್ ಎಲ್ಲ ಏನು ಮಾಡ್ತಾರೆ 24/7. ಬಟ್ ಅವ್ರ ನ್ಯೂಸ್ ಲೈವ್ ಶುರುವಾಗೋದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಅಷ್ಟೇ ಎಲ್ಲರೂ ಲೈವ್ ಮಾಡೋದು. ನಮ್ಮಲ್ಲಿ ಏನಾಗುತ್ತೆ, ಆ 24/7 ವರ್ಕಿಂಗ್ ಅವರಲ್ಲ, ಬಟ್ ಬೆಳಗ್ಗೆ 9 ಗಂಟೆಯಿಂದ ಈಗ ಪ್ರೆಸೆಂಟ್ ಇರೋದು 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ರನ್ ಆಗುತ್ತೆ. ಸೊ ಇನ್ನು ಮಂಡೇ ಆನ್ವರ್ಡ್ಸ್ ಒಂದು 6 ಗಂಟೆಯಿಂದ ರಾತ್ರಿ 12 ಗಂಟೆ ರನ್ ಆಗುತ್ತೆ. ನ್ಯೂಸ್ ಅಂದರೆ ಎಲ್ಲರೂ ಏನು, ನ್ಯೂಸ್ ಅಂದರೆ ಬ್ರೇಕಿಂಗ್ ನ್ಯೂಸ್ ಅಂತ. ನ್ಯೂಸ್ ಅಂದರೆ ಬ್ರೇಕಿಂಗ್ ನ್ಯೂಸ್ ಅಲ್ಲ, ನ್ಯೂಸ್ ಅಂದರೆ ಇನ್ಫಾರ್ಮೇಷನ್ ಅಂತ ನಮ್ಮದು. ಸೊ ಹಾಗಾಗಿ ಒಂದಷ್ಟು ಚೇಂಜಸ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲಿ ಸರ್ ನಿಮ್ಮ ಪ್ಲೇ ಬಟನ್ನು? ಪ್ಲೇ ಬಟನ್ಸ್ ಎಲ್ಲ ಇಲ್ಲೇ ಇದೆಯಲ್ಲ. ಎಸ್, ನಾನು ನೋಡಿದ್ನಲ್ಲ. ಇದೊಂದು ತಗೋಬೇಕು ಅಂತ ಹೇಳಿ ನಾವು ಎಷ್ಟು ಸ್ಟ್ರಗ್ಲಿಂಗ್ ಮಾಡಿರ್ತೀವಿ. ಇವ್ರದ್ದು 1 2 3 4 5 ಇಲ್ಲ, ನಮ್ಗೀಗಲೂ ಏನು ಸಮಾಧಾನ ಇಲ್ಲ. ಆಕಾಶದಷ್ಟು ಆಸೆಗಳಲ್ಲ, ಹಾಗಾಗಿ ಸಮುದ್ರದಷ್ಟು ಸವಾಲುಗಳನ್ನ ಸ್ವೀಕಾರ ಮಾಡಿ ಫೇಸ್ ಮಾಡ್ತಿದ್ವಿ. ಲೈಕ್ ಆಸೆ ದೊಡ್ಡದು ಅನ್ನೋದಕ್ಕಿಂತ ಈಗ ಡಿಜಿಟಲ್ ಮಾಧ್ಯಮ ನಂದಿನಿ ಅವರು, ಆಕರ್ಷ್ ಅವರು, 2 pillars ಸ್ಟ್ರಾಂಗ್ ಲೈಫ್ ಟೈಮ್, ಏನು ನಿಮ್ಮಿಬ್ಬರ ಮೇಲೆ ನಡೆಯುವಂಥದ್ದು. ಇದು ನಮ್ಮದು ಕರ್ನಾಟಕ TV ಅನ್ನೋದು ಇದು ಸಣ್ಣ ಟೀಮ್ ವರ್ಕ್. ಇವತ್ತಿಲ್ಲಿವರೆಗೆ ಒಂದು 13,80,000 ಕರ್ನಾಟಕ TV ಇದೆ. ಆ್ಯಂಡ್ ಲಯನ್ TV ಅಂತ ಕೂಡ 13 ಲಕ್ಷ ನಮ್ಮದಿದೆ. ಆ್ಯಂಡ್ ಕರ್ನಾಟಕ TV ಬ್ಯಾಂಗ್ಳೂರ್ ಅಂತ 7.5 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ KTV ಇಂಡಿಯಾ ಅಂತ ಇಂಗ್ಲೀಷ್ ಚಾನಲ್ ಇದೆ, ಹಿಂದಿ ಇದೆ. ಸೊ ಹಿಂಗೆ ಒಂದು 15 ಮಾನಿಟೈಸ್ ಇದೆ. ಓವರಾಲ್ 30 ಮೇಲಿದೆ ಚಾನಲ್ಸ್ ಇದೆ. ಬಟ್ ಇಷ್ಟು ಜನಕ್ಕೆಲ್ಲ ಕೆಲಸ ಕೊಡಬೇಕಲ್ಲ, ಹಾಗಾಗಿ ಅಷ್ಟೇ ಹಿಂಗೆ ಜರ್ನಿ. ಹಾಗಾಗಿ ಸೊ ಇದು ಟೀಮ್ ವರ್ಕ್. ಪ್ರತಿಯೊಬ್ಬರು ಒಂದೊಂದು ಇಟ್ಕೆಯಾಗಿ ಕಟ್ತಾ ಬರ್ತಾವ್ರು ಇದನ್ನು. ಏನು ಕಳೆದ 8 ವರ್ಷ ಆಯ್ತು ನಮ್ಮ ಚಾನಲ್ಗೆ. 8 ವರ್ಷದಿಂದನೂ ಕೂಡ ಇದನ್ನು ಒಬ್ಬೊಬ್ಬರಾಗಿ ಕಟ್ತಾ ಬರ್ತಿದ್ದಾರೆ. ಇದನ್ನು ಇಲ್ಲಿದೆ ಜರ್ನಿ ಹಿಂಗೆ ಹೋಗುತ್ತೆ. ಅಲ್ಲ, ನಾನು 25 ಅನ್ಕೊಂಡಿದ್ದು, ಇಲ್ಲಿಗೆ ಬಂದಮೇಲೆ ಗೊತ್ತಾಗ್ತಿದೆ 30. ಅಂದರೆ ಡಿಸ್ಟಿಕ್ ಎಡಿಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಲ್ಲ. ಈಗ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ತುಮಕೂರು. ಸೊ ಈಗೆಲ್ಲ ಡಿಸ್ಟಿಕ್ ವೈಸ್ ಎಡಿಷನ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಹಿಂಗೆ ಸ್ಟಾರ್ಟಿಂಗು ಯಾವಾಗ ಸ್ಟಾರ್ಟ್ ಮಾಡಿದ್ದು? ಇದು ನಿಮ್ಮ ಕ್ಯಾಬಿನ್? ಇದು ನನ್ನ ಕ್ಯಾಬಿನ್ ಕಲ್ಚರ್ ಏನಿಲ್ಲ, ಬಟ್ ಇಲ್ಲಿ ಮೀಟಿಂಗ್ಗೆ ಅಂತ. ಇದು ಕೂಡ ಪಾಡ್ಕಾಸ್ಟ್ ಸ್ಟುಡಿಯೋ. ನೋಡಿ, ಕ್ರಿಯೇಟಿವ್ ಮೈಂಡ್ಸೆಟ್ ಹೆಂಗೆ ಅಂತ ಹೇಳಿ ಸ್ವಲ್ಪ ಜಾಗ ಸಿಕ್ಕಿರ್ ಸಾಕು, ಎಲ್ಲಾದರೂ ಒಂದು ಇಂಟರ್ವ್ಯೂಗೆ ಸೆಟಪ್ ಮಾಡೋಣ ಅಂತ ಹೇಳಿ ಎಷ್ಟು ಇಲ್ಲೇ ಒಂದು ಥೀಮ್ ರೆಡಿ ಮಾಡಿಬಿಟ್ಟಿದ್ದಾರೆ. ಕ್ಯಾಬಿನೂ ಆದಂಗೆ ಆಗಬೇಕು, ಇಲ್ಲ ಇಂಟರ್ವ್ಯೂ ಆದಂಗೆ ಆಗಬೇಕು ಅಂತ ಹೇಳಿ. ಎಸ್, ಇಲ್ಲ ಈಗೇನಾಗುತ್ತೆ, ಕ್ಯಾಬಿನ್ ಯಾವಾಗ ನಾವೆಲ್ಲ ದೊಡ್ಡ ಸಾಮ್ರಾಜ್ಯ ಕಟ್ಟಿದಾಗ ಕೂರುವಂಥದ್ದು ಕ್ಯಾಬಿನ್. ಸೊ ಏನಾಗುತ್ತೆ, ಇಲ್ಲಿ ಮೀಟಿಂಗ್ಸ್ ಆಗ್ತಿರುತ್ತೆ, ಬರ್ತಾರೆ, ಅದಷ್ಟೇ. ಅದು ಬಿಟ್ರೆ ಏನಾಗಬೇಕು ಇಲ್ಲಿ ಬಾಸ್ಗಿರಿ ಮಾಡುವಂಥದ್ದೇನು ಜರ್ನಲಿಸಮ್ ಇಲ್ಲ. ನಾವು ಎಷ್ಟು ನೆಕ್ಸ್ಟ್ ಜನ್ರೇಷನ್ಗೆ ಜರ್ನಲಿಸಮ್ನ ಉಳಿಸ್ತೀವಿ, ಹೇಳ್ತೀವಿ, ಮಾಡ್ತೀವಿ, ಅದು ಭಾಳ ಅನುಕೂಲ. ಹಾಗಾಗಿ ನಾನು ಯಾವಾಗಲೂ ಜಾಸ್ತಿ ಹುಡುಗರ ಜೊತೆ ಇರ್ತೀನಿ. ಈ ಡೆಸಿಗ್ನೇಷನ್ ಬಗ್ಗೆ ನನಗೆ ಯಾವುದೇ ರೀತಿದಿಲ್ಲ. ಈಗೆಲ್ಲ ಕೆಲವು ಸಂಘರ್ಷಗಳಿದೆ, ಯಾವುದೇ ಕಂಪ್ನಿಗಳಾಗಲಿ, ಮೀಡಿಯಾ ದೊಡ್ಡ ಸಂಘರ್ಷ. ರಾಜಕಾರಣಿಗಳು ನೀವು ನೋಡಿದ್ರಲ್ಲ, ರಾಜಕೀಯ ಸಾಕು ಅನ್ಸುತ್ತೆ ಗೊತ್ತಾ. ಮೀಡಿಯಾದಲ್ಲಿ ರಾಜಕಾರಣಿಗಳ ಮೀರಿಸೋ ರಾಜಕಾರಣ ಇದೆ. ಯಾರು ನಾವು ಯಾವತ್ತೇನು ಮಾಡಬೇಕು ಅಂದರೆ ನಮಗಿಂತರ ಎತ್ತರವಾಗಿರೋದು ನೋಡಿ ಕಂಪೇರ್ ಮಾಡ್ಕೋಬೇಕು ಬೆಳೆಯೋಕ್ಕೆ. ನಾವೇನಾರು ಆಸೆ ಪಟ್ಟಾಗ ನಮಗಿಂತ ಕೆಳಗಡೆ ಇರೋರು ನೋಡಿ ಎಸ್ ಅವರೇ ಹಿಂಗೆ ಬದುಕ್ತಿದ್ದಾರೆ, ನಾವು ಬದುಕೋಣ ಅಂತ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು ಜೀವನದಲ್ಲಿ. ಸೊ ನಮ್ಮಲ್ಲಿ ಹೇಗಿದೆ ಅಂದರೆ ಡೆಸಿಗ್ನೇಷನ್, ಗುದ್ದಾಟಗಳು, ಕಿತ್ತಾಟಗಳು, ರಾಜಕಾರಣ ಮೀರಿಸೋ ರಾಜಕಾರಣ ನಮ್ಮಲ್ಲಿದೆ. ಹೌದು. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳೋದು, ನಾವು ಎಲ್ಲರಲ್ಲೂ ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಏನೋ ಮಾಡೋಕ್ಕೆ ಸಾಧ್ಯ. ಸೊ ಮೀಡಿಯಾದಲ್ಲಿ ಸರಿ ಸುಮಾರು 100 ಮಂದಿ
ನಾನು ಸ್ಟಾರ್ಟಿಂಗ್ ಉದಯ ಟಿ ವಿ ಮಾತಿನ ಮಂಟಪ ನಾನು ಕಲಿಯೋ ಅಂತ ಮಾಸಿರಣೆ ಅವ್ರ ಜೊತೆ. ಅದಾದಮೇಲೆ ರಂಗನಾಥ್ ಸರ್ ಜೊತೆ ಸುವರ್ಣ ನ್ಯೂಸು, ಮಸ್ತ್ ಮಗ ಅಮರ್ ಪ್ರಸಾದ್, ನಾನು ಪ್ರತಿಕ್ಷಣ ಅಂತ ಅಕ್ಷಯ್, ವಿವೇಕ್ ಅಂತ ಸುವರ್ಣದಲ್ಲಿದ್ದಾನೆ, ಇನ್ನು ಮಾಲಾ, ಭಾರ್ಗವಿ, ಒಟ್ಟು ನಾವು 6 ಜನ ಸೆಲೆಕ್ಟ್ ಆದ್ವಿ ಅವತ್ತು. ಅಲ್ಲಿಂದ ಕೆಲಸ ಮಾಡಿದ ನಂತರ ಪಬ್ಲಿಕ್ ಟಿ ವಿ ಮೂವ್ ಆದ್ವಿ. ನಾನು ಪಬ್ಲಿಕ್ ಟಿ ವಿಯಿಂದ ಏಕಲವ್ಯ ಅಂತ ಟೀಮ್ ಹೊಸಬ್ರಿಗೆ ಟ್ರೈನಿಂಗ್. ಪಬ್ಲಿಕ್ ಟಿ ವಿ ಗೊತ್ತಿಲ್ಲ 30% ಸೀನಿಯರ್ಸು, 70% ಎಲ್ಲ ಫ್ರೆಶರ್ಸ್ನ ತೊಗೊಂಡು ಚಾನಲ್ ಕಟ್ಟಿದ್ದದನ್ನು ರಂಗನಾಥ್ ಸರ್. ಸೊ ನಾವೇನು 1 ವರ್ಷ ಸೀನಿಯರ್ ಅಲ್ಲ ಮೀಡಿಯಾಗೆ, ನಮಗೂ ಜೂನಿಯರ್ ನಾವು ಪಾಠ ಮಾಡೋಕ್ಕೆ ಹೇಳ್ಕೊಡೋಕೆ ಒಂದು ಅವಕಾಶ ಸಿಕ್ತು. ಇವತ್ತು ಒಂದು ಮೋರ್ ದೆನ್ 100 ಮೆಂಬರ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ನಾನು ಕಸ್ತೂರಿ ಔಟ್ಪುಟ್ ಹೆಡ್ ಆದಾಗ, ನಾನು ನ್ಯೂಸ್ 18ನಲ್ಲಿದ್ದಾಗ, TV5 ಇದ್ದಾಗ ನಮಗೊಂದು ಅವಕಾಶ ಕೊಟ್ಟ ಭಗವಂತ ಅಂದರೆ ನಾವೊಂದು 100 ಜನಕ್ಕೆ ಅವಕಾಶ ಕೊಡಬೇಕು, ಕಲಿಸ್ಬೇಕು ಅಂತ. ನಾನು ಇವತ್ತಿದ್ದು ಮಾಡಿರೋದು ಅಷ್ಟೇ. ನಾನು ಬದುಕೋಕ್ಕೇನು ಸಮಸ್ಯೆ ಇಲ್ಲ. ಎಲ್ಲ ಒಂದಾಗಿರೋ ಅಟ್ಲೀಸ್ಟ್ 1.5 ಲಕ್ಷನೋ 2 ಲಕ್ಷ ಸಂಬಳ ತೊಗೊಳಕ್ಕೆ ಏನು ಸಮಸ್ಯೆ ಇರಲಿಲ್ಲ ನನಗೆ ಬೇರೆ ಚಾನಲ್ಗಳಲ್ಲಿ. ಆದ್ರೆ ಅಟ್ಲೀಸ್ಟ್ ಒಂದು ಮಾತಿದೆ ನಂದಿನಿ ಅವರೇ, ನನ್ನ ಕೈಲಿ ಏನೂ ಆಗಲ್ಲ ಅಂದರೆ ಕೆಲಸ ಮಾಡಬೇಕಂತೆ, ನಂತರ ಶಕ್ತಿ ಇರೋ ಒಂದಷ್ಟು ಜನ ಕೆಲಸ ಕೊಡಬೇಕಂತೆ. ಈ ಕರ್ನಾಟಕ ಟಿ ವಿನ ಶುರು ಮಾಡಿ ನಡೆಸ್ಕೊಂಡು ಎಂತಕ್ಕೆ ಬಂದಿರೋದೆ ಒಂದಷ್ಟು ಜನ ಕೆಲಸ ಕೊಡಬೇಕು ಅಂತ, ಪತ್ರಕರ್ತರಾಗಿ ಉಳಿಬೇಕು ಅಂತ, ಬೆಳಿಬೇಕು ಅಂತ. ಅದು ಬಿಟ್ಟರೆ ಬೇರೆ ಏನಿಲ್ಲ. ದುಡ್ಡು ಮಾಡೋಕ್ಕೆ ದಾರಿಗಳು ಭಾಳ ಆಯ್ತು ಇವತ್ತು. ಆದರೆ ಪತ್ರಿಕೋದ್ಯಮ ಉಳಿಬೇಕು. ಯಾಕೆ ಅಂತಂದರೆ ಇದೊಂದು ಹೇಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ ಇದೊಂದು ಸಮಾಜದೊಂದು ಪಿಲ್ಲರ್ ಅನ್ನೋ ಒಂದಿದು ಪರಿಕಲ್ಪನೆ. ಹೌದು, ವ್ಯವಸ್ಥೆ ರಾಜಕಾರಣ ಕೆಟ್ಟಿದೆ ಅಂತ ಟೈಮನ್ನು ಹೇಳಿದ್ರೆ, ರಾಜಕೀಯ ಮೀರಿಸೋ ರಾಜಕಾರಣ ಮೀಡಿಯಾದಲ್ಲಿ ಇದೆ ಅಂದರೆ ಇದು ಹಾಳಾಗಿರಲ್ವಾ? ಇದೆ. ಹಾಗೆಲ್ಲ ಹಾಳಾದಾಗಲೂ ಕೂಡ ಎಲ್ಲ ಹಾಳಾಗಿದೆ ಹೆಂಗೆ ಮಾಡ್ತೀರಿ ನೀವು ಸಹಜವಾಗಿ ಪ್ರಶ್ನೆ ಕೇಳ್ತಿರಲ್ಲ. ಒಳ್ಳೇದು ಬೆಲೆ ಇದ್ದೇ ಇರುತ್ತೆ. ಸೊ ಹಾಗೆ ಹಿಂಗೆ ನಡೀತಿದ್ದೀವಿ ಈ ಜರ್ನಿ. ನೀವು ಲೆಫ್ಟಾ ರೈಟಾ? ಯಾಕೆ ಅಂತ ಹೇಳಿದ್ರೆ ನೀವು ಯಾವಾಗಲೂ ರಾಜಕೀಯ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿ. ನಾನು ಮೂಲ ಮಂಡ್ಯ ಜಿಲ್ಲೆ ಮದ್ದೂರವನು. ಬದುಕೆ ಒಂದು ಹೋರಾಟ. ಪಕ್ಕ ಹಳ್ಳಿ ಹುಡುಗ, ಹಳ್ಳಿ ಅವನು. ನಾನು ದನ ಹಸ ಮೇಯಿಸ್ಕೊಂಡು ರೇಷ್ಮೆ ಸಾಕಿ ಕಬ್ಬು ಬೆಳೆದು ಊರಿಂದ ಇಲ್ಲಿಗೆ ಬಂದವನು. ಏನು ಎಜುಕೇಶನ್ ಮಾಡಿದ್ದು ನೀವು? ನಂದು ಡಿಗ್ರಿ ಆಯಿತು. ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ಅಡ್ರಸ್ತೆ ಅಂತ ಬರುತ್ತೆ. KT ಶ್ರೀಕಂಠೇಗೌಡ ಅಂತ JDS XMLC ಅವ್ರದ್ದು BHM ಕಾಲೇಜ್ ಅಂತ ಡಿಗ್ರಿನಲ್ಲಿ ಅಲ್ಲಿ ಡಿಗ್ರಿ ಮುಗಿಸ್ಕೊಂಡೆ. ನಂತರ ನೇರವಾಗಿ ಮೀಡಿಯಾ ಸೆಗ್ಮೆಂಟು. ಅದಾದಮೇಲೆ ಎಲ್ಲರೂ ಅವತ್ತೇನೆಲ್ಲ ಡಿಗ್ರಿ ಆದವರೆಲ್ಲ ಕೆಲಸ ಮಾಡಬೇಕಲ್ಲ, ಅನಿವಾರ್ಯತೆ. ಯಾರೂ ದುಡಿಮೆಗಾಗಿ ಓದ್ತಿರಲಿಲ್ಲ. ಓದೊಂದು ಇರಬೇಕು ಅನ್ನೋ ಕಣಕ್ಕೆ ನಾವೆಲ್ಲ ಓದೋರು ಅಷ್ಟೇ. ನಾವು ಈ ಡಿಗ್ರಿಗಳು ಮಾಡ್ಕೋಬೇಕು ಮಾಸ್ಟರ್ಗೆ. ನಂತರ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ನಾನು ಡಿಗ್ರಿ ಆದ ತಕ್ಷಣ ಮೀಡಿಯಾಗೆ ಬಂದವನು. ಅದಾದಮೇಲೆ ಇರಲಿ ಅಂತ MBA ಮಾರ್ಕೆಟಿಂಗ್ನ ಓಪನ್ ಯೂನಿವರ್ಸಿಟಿ ಇದು ಮಾಡಿದ್ದು. ಓಕೆ, MBA ಸ್ಟೂಡೆಂಟ್ ನೀವು? MBA ಮಾರ್ಕೆಟಿಂಗ್ ರೆಗ್ಯುಲರ್ ಅಲ್ಲ, ಅವ್ರು ಹೇಳೋದಲ್ಲ, ಕರೆಸ್ಪಾಂಡೆನ್ಸಲ್ಲಿ. ಆಮೇಲೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಕಲಿಯೋದಲ್ಲ. ಸೊ ಮಾರ್ಕೆಟಿಂಗ್ ಸ್ಕಿಲ್ ನಂಗೆ ಸಹಜವಾಗಿದೆ. ಮುಂಚೆಯಿಂದಲ್ಲ ಅದು ಇದು ಕಬ್ಬೆಲ್ಲ ಬೆಳೆದು ಮಾರಿ ಅಭ್ಯಾಸ ಆಯ್ತಲ್ಲ, ಅಲ್ಲಿಂದ ಬಂದ? ನಮ್ಮದು ಮಂಡ್ಯ ಜಿಲ್ಲೆ ಇದೆಯಲ್ಲ, ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಈ ನಾಗಮಂಗಲ KR ಪೇಟೆ ನೀರಾವರಿ ತುಂಬ ಕಡಿಮೆ. ನಮ್ಮ ನಾಗಮಂಗ್ಲದವರೆಲ್ಲ ಬೆಂಗಳೂರು, ಶ್ರೀನಗರ ಈ ಕಡೆಗೆ, KR ಪೇಟೆಲ್ಲ ಸ್ವಲ್ಪ ಮುಂಬೈ ಈ ಕಡೆಗೆ ಹೋದರು. ನಾವು ಉಳಿದಂಥ 5 ಜನ ನಾವು ಕಾವೇರಿ ನೀರನ್ನ ನಂಬ್ಕೊಂಡು ನೆಚ್ಕೊಂಡು ಬೆಳೆ ಬೆಳೆದು ಬದುಕ್ತವ್ರು ನಾವೆಲ್ಲ. ಬರಗಾಲ, ತೀವ್ರ ಬರಗಾಲ 2001 ಆ ಟೈಮಲ್ಲಿ SM ಕೃಷ್ಣ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವಾಗೆಲ್ಲ ಊರು ಬಿಟ್ಟು ಬೆಂಗಳೂರು ಕಡೆ ಬಂದರು. ಮಂಡ್ಯ ಜಿಲ್ಲೆ ತುಂಬ ಹೃದಯ ಶ್ರೀಮಂತಿಕೆಯ ಜಿಲ್ಲೆ. ಕಬ್ಬು ಅತಿ ಅಷ್ಟು ನಾವೇ ಬೆಳೆಯೋನು ಕಂಡಿದ್ವಿ. ನಾವು ಇಲ್ಲಿ ಬಂದಾಗ ಗೊತ್ತಾಯ್ತು ಉತ್ತರ ಕರ್ನಾಟಕದವ್ರು ನಮಗಿಂತ 10 ಪಟ್ಟು ಬೆಳೀತಾರೆ, 100 ಪಟ್ಟು ಬೆಳೀತಾರೆ ಅಂತ. ನಮಗೆಲ್ಲ ಯಾವುದು ಮಂಡ್ಯ ಅಂದರೆ KRS ಡ್ಯಾಮ್, ಕಾವೇರಿ ನದಿ, ಮಂಡ್ಯ ಮೈಶುಗರ್ ಫ್ಯಾಕ್ಟ್ರಿ, ನಮ್ಮ ಜೀವಾಳ. ಅಲ್ಲಿ ಕಷ್ಟ ಅಂದರೆ ಯಾರು ದುಡ್ಡುಗೋಸ್ಕರ ನಾವು ಜೀವನ ಮಾಡ್ತಲ್ಲ, ಬದುಕೋ ಅಷ್ಟೇ. ಅವತ್ತಿನ ದುಡಿಬೇಕು, ಜೀವನ ಮಾಡಬೇಕು ಅನ್ನೋದಷ್ಟೇ. ರೈತಂದು ಸಹಜವಾಗಿ ನಿಮಗೆಲ್ಲ ಒಬ್ಬ ರೈತ ಯಾವುದೇ ನಿರೀಕ್ಷೆ ಇಲ್ಲದ ಕೆಲಸ ಮಾಡೋದು ರೈತ. ಮಳೆ ಬತ್ತ ಉಳ್ತಾನೆ, ಬಿತ್ತನೆ ಮಾಡ್ತಾನೆ, ಬೆಳೆ ಬಂತ ಕಳೆ ಕಿತ್ತು ಬೆಳೆ ಬೆಳೆದು ಅದನ್ನು ಹಾಕ್ತಾ ಕೈಗೆ ಸಿಗುತ್ತೆ. ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಆ ರೇಟು ಮಾರ್ಕೆಟ್ ರೇಟು. ಸೊ ಹಾಗಾಗಿ ಆ ರೈತಾಪಿ ವರ್ಗದಲ್ಲಿ ನಾವೆಲ್ಲ ಬೆಳೆದು ಬಂದವರು. ಹಾಗಾಗಿ ಮಂಡ್ಯ ನಮ್ಮ ಜರ್ನಿನೇ ಬೇರೆ ಥರ. ಸದಾ ಬರಗಾಲ ಇರೋ ಜನಗಳು ಸ್ಟ್ರಾಂಗ್ ಆದರು, ಯಾಕಂದ್ರೆ ಅದಕ್ಕೆ ಹೊಂದ್ಕೊಂಡಿದ್ರು. ನಾವೆಲ್ಲ ಮಳೆ ಇದ್ದರೆ ಕಾವೇರಿ ನೀರು, ಬೆಳೆ, ಬರಗಾಲದ ಸನ್ನಿವೇಶ ಒಂದಷ್ಟು ಮಂಡ್ಯ ಜಿಲ್ಲೆನ ನರೇಚರ್ ಚೇಂಜ್ ಮಾಡ್ತಾವತ್ತು. ಸೊ ಹಂಗೆ ಆ ಜರ್ನಿ. ಜರ್ನಲಿಸಮ್ ಹೇಗೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಪೇಪರ್ ಓದ್ತಾ ಬಂದವನು. ನಮ್ಮ ಬೆಸಗರಳ್ಳಿಯಿಂದ ನಮ್ಮ ಭಾಗದಲ್ಲಿ ಕನ್ನಂಬಾಡಿ ಅಂತ ಬಸ್ಸು. ಕನ್ನಂಬಾಡಿ ಕಟ್ಟೆ ಗೊತ್ತಲ್ಲ, KRS ಮತ್ತೊಂದು ಹೆಸರು ಕನ್ನಂಬಾಡಿ. ಕನ್ನಂಬಾಡಿ ಬಸ್ಸು ಬೆಸಗರಳ್ಳಿಯಿಂದ ಮಂಡ್ಯ ಹೋಗೋ ಬಸ್ಸಲ್ಲಿ ನಮ್ಮ ಬೆಸಗರಳ್ಳಿ ಹಲವು ಹಳ್ಳಿಗಳು ಸೇರಿ ಬೆಸಗರಳ್ಳಿ. ಚುಂಚೇಗೌಡನ ದೊಡ್ಡಿ ಅಂತ ಪ್ರೇಮು, ಡೈರೆಕ್ಟರ್ ಪ್ರೇಮ್. ನಮ್ಮ IPS ರವಿಕಾಂತೇಗೌಡರು ನಮ್ಮ ಬೆಸಗರಳ್ಳಿ ಅವರೇ. ಚುಂಚೇಗೌಡನ ದೊಡ್ಡಿ, ಪಣ್ಣೆ ದೊಡ್ಡಿ, ಮಾರ್ಲಮಿ ದೊಡ್ಡಿ, ಹೊಂಬಳೆಗೌಡನ ದೊಡ್ಡಿ, ನಮ್ಮದು ಕೆರೆಮೇಗಳ ದೊಡ್ಡಿ, ಕೆರೆ ಪಕ್ಕ. ನಮ್ಮ ಆಳುಬ್ರೆಲ್ಲ ಬೆಸಗರಳ್ಳಿ ಕಾರ್ನರ್, ಕೆರೆಯಿಂದ ಆ ಕಡೆಗೆ ಒಂದಷ್ಟು ಜನ ಶಿಫ್ಟ್ ಆದವ್ರು. ಹಿಂಗೆ
ಬಸ್ಸಲ್ಲಿ ಪೇಪರ್ ಹಾಕಿದ್ಮೇಲೆ ಬೆಳಗ್ಗೆ 7:30 8 ಗಂಟೆ ಪೇಪರ್ ಬರೋದು. ಆ ಪೇಪರ್ ಓದೋದ್ಮೇಲೆ ನಾನು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಿದ್ದದ್ದು. ಓಕೆ. ಏನು ಇವಾಗ ಎಲ್ಲ ಮಕ್ಕಳು ಬೆಳಗ್ಗೆ ಸ್ನಾನ ಮಾಡಿಸಿರ, ವಾರಕ್ಕೊಂದಿನ ಸ್ನಾನ ಮಾಡ್ತೀವ್ರು ನಾವೆಲ್ಲ, ಮುಖ ತೊಳ್ಕೊಂಡು ಬಟ್ಟೆ ಹಾಕೊಂಡು ಬಸ್ ಹತ್ಕೊಂಡು ಹೋಗೋರು. ಹಂಗೆ ಜರ್ನಿ. ಅವಾಗಿನ ಪೇರೆಂಟಿಂಗ್ ಸ್ಟೈಲ್ ಆ ರೀತಿ ಇತ್ತು. ಅವತ್ತು ನೋಡಿ, ಇವತ್ತು ಎಲ್ಲರೂ ಮಕ್ಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತವ್ರೆ. ಶಿವಕುಮಾರ್ ಒಬ್ಬನೇ ಏನಲ್ಲ. ನಮ್ಮಪ್ಪ SSLC ನಂಗೆ ಕೀಲಾರ ಅಂತ ಊರಿದೆ, ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಗ್ರಾಮ ಕೀಲಾರ. ಅಲ್ಲಿ MEM ಪ್ರೌಢಶಾಲೆ ಅಂತ 305 ರೂಪಾಯಿ ಡೊನೇಷನ್ ಹೈಸ್ಕೂಲ್ ಸೇರ್ಬೇಕಾರೆ. ನಮ್ಮ ತಂದೆ ಆ 305 ರೂಪಾಯಿ ಡೊನೇಷನ್ನ ಕಡಿಮೆ ಮಾಡ್ಬೋದಾ ಅಂತ ಕೇಳೋಕ್ಕೆ ಆ STMC ಅಧ್ಯಕ್ಷನ ಮನೆ ಬಾಗ್ಲಿಗೆ ಹೋಗಿದ್ವಿ. ಇಲ್ಲ ಆಗಲ್ಲ, ಇರೋದೇ 300 ರೂಪಾಯಿ ಕಟ್ಟಿ ಅಂದರು. ಅವತ್ತು ದೊಡ್ಡದದು 300 ರೂಪಾಯಿ ನಮಗೆ. ಅದೇ ಶಾಲೆಯಲ್ಲಿ ನಾನು SSLC ಟಾಪರು. ಅವತ್ತು ನನಗೆ 500 ರೂಪಾಯಿ ಪ್ರೈಸ್ ಬಂತು. ಪ್ರೈಸ್ ತೊಗೊಂಡೆ ಇಲ್ಲಿ MEM ಶಾಲೆಯಲ್ಲಿ. ನಾನು ಇವತ್ತಿಷ್ಟು ಮಾತಾಡ್ತಿದ್ದೀನಿ ಅಂದರೆ, ಈ ಹಂತಕ್ಕೆ ಬಂದಿದ್ದೀನಿ ಅಂದರೆ ಕಾರಣ ಕೀಲಾರ ಸ್ಕೂಲ್ನ ಕನ್ನಡ ಮಾಸ್ಟರ್ HP ಪುಟ್ಟಸ್ವಾಮಿ ಅವರು. ಚೆನ್ನಾಗಿ ಓದ್ತಿದ್ದೆ ನಾನು. ಇವತ್ತಿಲ್ಲಿ ಬರೋಕ್ಕೆ ಕಾರಣ ನನ್ನ ಡಿಗ್ರಿ ಅಲ್ಲ, ಇವ್ಯಾವುದೂ ಅಲ್ಲ. ಮಕ್ಕಳು ನಾವು ಹೆಂಗೆ ಇವತ್ತು ಓದ್ಬೇಕಾದ್ರೆ ಸ್ವಿಮ್ಮಿಂಗ್ ಕಳಿಸ್ತಾರೆ, ಆಡಳಿತ ಕಳಿಸ್ತಾರೆ, ಮತ್ತೊಂದು ಕಳಿಸ್ತಾರೆ, ಮಗದೊಂದು ಕಳಿಸ್ತಾರಲ್ಲ, ಅದೇ ಥರ ನನಗೆ ಅವತ್ತು ನಮ್ಮ ಸರ್ರು ಮಾತಾಡು ನೀನು ಚೆನ್ನಾಗೇ ಅಂತ ಪ್ರತಿಭಾ ಕಾರಂಜಿ ಸ್ಪರ್ಧೆ 2003 ಶುರುವಾಯಿತು. ಎಲ್ಲ ಹೈಸ್ಕೂಲ್ ಮಕ್ಕಳುಗಳಿಗೆ ರಾಜ್ಯ ಮಟ್ಟದ್ದು. ಅದರ ಫಸ್ಟ್ ಟೈಮ್ ಮಂಡ್ಯ ಜಿಲ್ಲೆ ರೆಪ್ರೆಸೆಂಟ್ ಮಾಡಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದೆ. ಕುಂದಾಪುರದಲ್ಲಿ ಬಂಡರ್ಸ್ಕರ್ಸ್ ಕಾಲೇಜ್ ಆವರಣದಲ್ಲಿ ನಾನು ಭಾಷಣ ಸ್ಪರ್ಧೆ ಮಂಡ್ಯ ರೆಪ್ರೆಸೆಂಟ್ ಮಾಡಿದ್ದೆ. ಇಲ್ಲಿ ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಗೆದ್ದು. ಸೊ ಹಾಗಾಗಿ ಬದಲಾಗಿದ್ದಲ್ಲಿ ಆ ಭಾಷಣ ಕಲೆ ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾರೆ ಅದು ಜೊತೆಗೇನು ಬರೀ ಭಾಷಣನೇ ಅಲ್ಲ, ಪೇಪರ್ ಓದ್ತಿದ್ದೇನಲ್ಲ. ಪ್ರತಿದಿನ ನಾನು ಕಾಫಿ ಕುಡ್ದಿಲ್ಲ, ತಿಂಡಿ ಮಾಡಿಲ್ಲ, ಪೇಪರ್ ಓದಬೇಕು. ಅದು ಪೇಪರ್ಲೆ ಬರೀ ರಾಜಕೀಯನೇ ಓದಬೇಕು. ಅವಾಗಲೇ ರೈತ ಸಂಘದವ್ರಲ್ಲ, ಮಂಡ್ಯ ಜಿಲ್ಲೆ ರೈತ ಸಂಘ ಅಂದರೆ ಪುಟ್ಟಣ್ಣಯ್ಯ ನೆನ್ಪು ಬರ್ತಾರೆ. ಈಗ ಅವರೆಲ್ಲ ಅವ್ರ ಮಗ ದರ್ಶನ್ ಪುಟ್ಟಣ್ಣಯ್ಯ ಮೇಲ್ಕೋಟೆ ಮೇಲೆ, ಅವ್ರ ತಂದೆ ಪುಟ್ಟಣ್ಣಯ್ಯ ಅವರು. ನಮ್ಮಲ್ಲಿ ಕೋಣಸಾಲೆ ನರಸರಾಜು ಅಂತ ಅದ್ಭುತವಾದಂಥ ವ್ಯಕ್ತಿ. ನನ್ನಲ್ಲಿ ಹೋರಾಟದ ಕಿಚ್ಚು, ಈ ಧೈರ್ಯ, ಈ ವ್ಯವಸ್ಥೆ ಎಲ್ಲವನ್ನೂ ಇದು ಮಾಡಿದವರು ನಮ್ಮ ಕೋಣಸಾಲೆ ನರಸರಾಜಣ್ಣ. ಅವ್ರ ಜೊತೆ ಒಡನಾಟ. ಸ್ಟೂಡೆಂಟ್ ಲೀಡ್ರು ನಾನು. ವಾಶ್ರೂಮಿಲ್ಲ ಹುಡುಗರಿಗೆ ಅಂತ ಪ್ರತಿಭಟನೆ ಮಾಡ್ತಿದ್ದೆ. ಯಾವುದೋ ರಾಜ್ಯ ಮಟ್ಟ ಬಂದ್ ಕರೆ ಕೊಟ್ಟರೆ ಬೆಸರಳ್ಳಿ ಕಾಲೇಜ್ನ ಇವತ್ತು ಇದು ಮಾಡೋಣ ಅಂತ ಹೋಗ್ತಿದ್ವಿ. ಸೊ ಹಾಗಾಗಿ ನಮ್ಮ ನೆಲ, ನಮ್ಮ ಜಲ, ನಮ್ಮ ಬದುಕು ಇಲ್ಲಿ ಕರ್ಕೊಂಡು ಬಂತು. ಜರ್ನಿ ಎಲ್ರದ್ದು ಒಂಥರ ಸ್ಟೋರಿಗಳಿದ್ದಿದ್ದೆ. ಸೊ ಹಾಗಾಗಿ ಮಂಡ್ಯ ಅಂದರೆ ಧೈರ್ಯ ಜಾಸ್ತಿ. ವಿಷಯ ಮತ್ತು ಧೈರ್ಯ ಅವೆರಡೂ ಇವತ್ತೇನೋ ನೀವೆಲ್ಲ ಏನು ಕರ್ನಾಟಕ TV ಅಂತಂದಾಗೆ ಗೊತ್ತು ಅನ್ನೋ ಮಟ್ಟಕ್ಕೆ ಒಂದಷ್ಟು ಚಿರಪರಿಚಿತ ಆಗಿದೆ. ಒಂದು 35 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ, ಮುಂದೇನೋ ಮಾಡಬೇಕು ಅಂತ ಹೊರಟಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ಆವತ್ತಿನ ಇದು. ಸರಿಸುಮಾರು 20 ವರ್ಷದ ಹಿಂದಿನ ಜರ್ನಿ ಇದು. 20 years ಬ್ಯಾಕ್. ಹಿಂಗೆ ನೋಡಿ, ನಾನೇ ಮಾತಾಡ್ತಾ ಇದ್ದೀನಿ ಅವಾಗಿಂದ. ಇಲ್ಲ, ನಿಮ್ಮ ಕಥೆನ ಕೇಳೋದಕ್ಕೆ ಬಂದಿದ್ದೀನಲ್ಲ ನಾನು ಇವತ್ತು. ಅದಕ್ಕೆ ನೀವು ಹೇಳೋದು ನಾನು ಕೇಳೋದಷ್ಟೇ.